ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದವೇದಂಗವೇದಾಂತ ವಿದ್ಯಾಸ್ಥಾನ ಬೇವಚ ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. 28/6/2026 ಭಾನುವಾರ, ಚತುರ್ದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಭಯೋಗ, ಶುಕ್ಲಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಧನಸ್ಸು ರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ, ಈ ದಿನ ಚತುರ್ದಶಿ ತಿಥಿಯ ಶಿವತತ್ವ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಮತ್ತು ಜವಾಬ್ದಾರಿಯ ಶಕ್ತಿ, ಶುಭಯೋಗದ ಮಂಗಳಕರ ಫಲಗಳು ಹಾಗೂ ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ನಿಮ್ಮ ಜೀವನದಲ್ಲಿ ಮಹತ್ವದ ಅವಕಾಶಗಳು ಮತ್ತು ಸಾಧನೆಗಳನ್ನು ತರಬಹುದು. ಇಂದು ಆತ್ಮವಿಶ್ವಾಸ ಮತ್ತು ವಿವೇಕದ ಸಮತೋಲನ ಅತ್ಯಗತ್ಯ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಧನಸ್ಸು ರಾಶ್ಯಾಧಿಪತಿಯಾದಂಥ ಗುರು, ಭಾನುವಾರದ ಅಧಿಪತಿಯಾದಂಥ ರವಿ. ಇಲ್ಲಿ ರವಿಯ ಪ್ರಭಾವ ಮತ್ತು ಗುರುವಿನ ಜ್ಞಾನಶಕ್ತಿ ಸೇರಿ ಇಂದು ನಿಮ್ಮಲ್ಲಿ ನಾಯಕತ್ವ, ದೂರದೃಷ್ಟಿ ಮತ್ತು ಧಾರ್ಮಿಕ ಚಿಂತನೆಗಳನ್ನು ಹೆಚ್ಚಿಸುತ್ತವೆ. ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳ ಉಂಟಾಗ್ತದೆ. ಹಿರಿಯರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಜ್ಞಾನ ಮತ್ತು ಬೋಧನಾ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಮುಖ್ಯವಾದಂಥ ಸೂಚನೆ ಏನು? ಇಂದು ಅಹಂಕಾರಕ್ಕಿಂತ ವಿನಯಕ್ಕೆ ಹೆಚ್ಚು ಮೌಲ್ಯ ದೊರೆಯುತ್ತದೆ. ಚತುರ್ದಶಿ ತಿಥಿಯ ಪ್ರಭಾವ ಇರೋದರಿಂದ ಈ ದಿನ ಶಿವನ ಆರಾಧನೆಗೆ ಅತ್ಯಂತ ಪುಣ್ಯದಾಯಕವಾದಂಥ ದಿನ. ಅಡಚಣೆಗಳ ನಿವಾರಣೆ ಉಂಟಾಗುವಂಥದ್ದು, ಮನೋಬಲ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಉಂಟಾಗುವಂಥದ್ದು. ಈ ದಿನ ಶಿವನಿಗೆ ಅಭಿಷೇಕ ಅಥವಾ ರುದ್ರಪಾರಾಯಣವನ್ನು ಮಾಡಿದರೆ ವಿಶೇಷ ಫಲ ಸಿಗಬಹುದು. ಅಪೂರ್ಣ ಕೆಲಸಗಳನ್ನು ಮುಗಿಸಲು ಅತ್ಯುತ್ತಮವಾದಂಥ ಸಮಯ ಇದಾಗಿರುತ್ತೆ. ಜ್ಯೇಷ್ಠ ನಕ್ಷತ್ರದ ಪ್ರಭಾವ ಇರೋದರಿಂದ ಅಧಿಕಾರದಲ್ಲಿ, ಜವಾಬ್ದಾರಿಯಲ್ಲಿ ಮತ್ತು ನಾಯಕತ್ವದಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ಮಹತ್ವದ ಕಾರ್ಯಗಳಲ್ಲಿ ಯಶಸ್ಸುಂಟಾಗ್ತದೆ. ಹಿರಿಯರ ವಿಶ್ವಾಸ ಗಳಿಸುವ ಅವಕಾಶ ಲಭ್ಯವಾಗ್ತದೆ. ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಅನುಕೂಲ ಉಂಟಾಗ್ತದೆ. ಜಾಗೃತ ವಹಿಸಬೇಕಾದಂಥ ಒಂದು ವಿಚಾರ, ಕೋಪ ಅಥವಾ ಕಠಿಣ ಮಾತುಗಳಿಂದ ಸಂಬಂಧಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕಾದದ್ದು ನಿಮ್ಮ ಜವಾಬ್ದಾರಿ. ಶುಭಯೋಗದ ಪ್ರಭಾವ ಇರೋದರಿಂದ ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗುವಂಥದ್ದು, ಕುಟುಂಬ ಮತ್ತು ಸಮಾಜದಲ್ಲಿ ಸಂತೋಷ ಉಂಟಾಗುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಉಂಟುವಂಥದ್ದು ಆಗ್ತದೆ. ಶುಭ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಸಮಯ ಕಳೆಯಬಹುದು. ಶುಕ್ಲಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ ಮತ್ತು ಪ್ರಗತಿಗೆ ಅನುಕೂಲ ಉಂಟಾಗ್ತದೆ. ಹೊಸ ಅವಕಾಶಗಳ ಸೃಷ್ಟಿಯಾಗ್ತದೆ. ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಆಶಾವಾದ ಹೆಚ್ಚಾಗುತ್ತೆ. ವಿಶೇಷ ಫಲವನ್ನು ನೋಡೋದಾದರೆ, ಇಂದು ಆರಂಭಿಸುವ ಯೋಜನೆಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಮತ್ತು ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುವಂಥದ್ದು. ವಿಶೇಷವಾಗಿ ಈ ದಿನ ಶಿಕ್ಷಕರಿಗೆ, ಯೂಟ್ಯೂಬರ್ಗಳಿಗೆ, ಲೇಖಕರಿಗೆ, ಜ್ಯೋತಿಷಿಗಳಿಗೆ, ಆಡಳಿತಾಧಿಕಾರಿಗಳಿಗೆ, ಸರ್ಕಾರಿ ನೌಕರರು ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ಉತ್ತಮವಾದಂಥ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಉಂಟಾಗ್ತದೆ. ಹೊಸ ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ಶಿಕ್ಷಣ, ಸಲಹೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾದಂಥ ಯಶಸ್ಸನ್ನು ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಧನಾಗಮನದ ಸಾಧ್ಯತೆ ಇರುತ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಂದರ್ಭಗಳಿರಬಹುದು. ದೀರ್ಘಕಾಲದ ಉಳಿತಾಯದ ಯೋಜನೆಗೆ ಈ ದಿನ ಅನುಕೂಲ ಉಂಟಾಗ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಲಭ್ಯವಾಗ್ತದೆ. ಹಿರಿಯರ ಆಶೀರ್ವಾದ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆರೋಗ್ಯ ಈ ದಿನ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಹೆಚ್ಚು ಬಿಸಿಲಲ್ಲಿ ಓಡಾಟ ಮಾಡುವುದನ್ನು ತಪ್ಪಿಸಿ ಸಾಕಷ್ಟು ನೀರು ಕುಡಿಯಿರಿ. ಯಾರು ಈ ದಿನ ಧ್ಯಾನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾರೆ ಅವರಿಗೆಲ್ಲ ಉತ್ತಮ ಫಲ ದೊರೆಯುತ್ತದೆ. ಈ ದಿನದ ಪರಿಹಾರಕ್ಕಾಗಿ ಹಸಿರು ವಸ್ತ್ರವನ್ನು ಧರಿಸಿ. ಕೊನೆಗೊಂದು ಕಿವಿ ಮಾತು, ಈ ಚತುರ್ದಶಿ ತಿಥಿಯ ಶಿವಾನುಗ್ರಹ, ಜ್ಯೇಷ್ಠ ನಕ್ಷತ್ರದ ನಾಯಕತ್ವ ಹಾಗೂ ಶುಭಯೋಗದ ಮಂಗಳಕರ ಫಲಗಳು ಮತ್ತು ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವದಿಂದ ಇಂದು ಧನಸ್ಸು ರಾಶಿಯವರಿಗೆ ಕಾರ್ಯಸಿದ್ಧಿ, ಗೌರವ, ಆರ್ಥಿಕ ಅನುಕೂಲ ಮತ್ತು ಆಧ್ಯಾತ್ಮಿಕ ಉನ್ನತಿ ದೊರೆಯುವಂಥ ಅತ್ಯಂತ ಉತ್ತಮವಾದಂಥ ದಿನ ಇದಾಗಿರುತ್ತೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.